ಆ ಮೋಡದಿಂದ ಮಳೆಗೆ ತಂಗಾಳಿಯಿಂದ ಹೂವಿಗೂ ಮೌನಗಳೇ ಸಾಕ್ಷಿಗಳು, ಇದು ಮುಗಿಯದ ನೆನಪು ವಿರಹ. ಹೈ ಫ್ರೆಂಡ್ಸ್, ವೆಲ್ಕಮ್ ಟು GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ಡೆಮೋದಲ್ಲೇ ವಿಡಿಯೋ ನೋಡಿರ್ತೀರಾ ಅನ್ಕೊಂತೀನಿ, ಮತ್ತೆ ತಮ್ಲೈನಲ್ಲೇ ನೋಡಿ ಅರ್ಥ ಆಗಿರ್ಬೇಕು ಅನ್ಕೊಂತೀನಿ ನಿಮಗೆ. ಟ್ರೆಂಡಿಂಗು ಅಲ್ಲಿ ಇರುವಂಥ ವಿಡಿಯೋ, ಸ್ಟೇಟಸ್ ವಿಡಿಯೋ, ಅದು ಎಡಿಟಿಂಗು ಹೇಗೆ ಮಾಡ್ಬೇಕಂತ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಸಾಕಷ್ಟು ಜನ ಇದನ್ನ ಏನಂತಂದ್ರೆ ಜಾಸ್ತಿ ತಿಳಿಸ್ಕೊಡ್ತಾ ಇಲ್ಲ, ಎಡಿಟಿಂಗ್ ಮಾಡೋದು ಹೇಗಂತ ಹೇಳ್ಕೊಡ್ತಾ ಇಲ್ಲ. ಸುಮ್ಮನೆ ವಿಡಿಯೋ ನೋಡ್ತಾರೆ, ಕಮೆಂಟ್ ಮಾಡಿ ಇದು ಮಾಡಿ ಅಂತ ಹೇಳ್ತಾರೆ. ಆ್ಯಪ್ ಲಿಂಕ್ ಕಳಿಸ್ತೀನಿ, ಅದು ಇದು ಅಂತ 100 ಹೇಳ್ತಿರ್ತಾರೆ. ಬನ್ನಿ, ನಾನು ಒಂದು ಆ್ಯಪ್ನ ಇದು ಆ್ಯಪ್ ಬಂದ್ಬಿಟ್ಟು ಸ್ನ್ಯಾಪ್ ಕಟ್ ಅಂತಿದೆ. ಇದು ಆ್ಯಪ್ ಹೆಸರು ಸ್ನ್ಯಾಪ್ ಕಟ್ನ ಓಪನ್ ಮಾಡ್ಕೋಬೇಕು. ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ, ಹೋಗ್ಬಿಟ್ಟು ಚೆಕ್ ಮಾಡಿ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಆ್ಯಪ್ನ. ಆ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಈ ತರ ಮೊಬೈಲ್ ನಂಬರು ಕೇಳಿದ್ರೆ ಮೊಬೈಲ್ ನಂಬರು ಲಾಗಿನ್ ಆಗಿ, ಮೊದಲು ಲಾಗಿನ್ ಆಗಿಬಿಟ್ಟು ನೋಡಿ ಈ ತರ ಆ್ಯಪ್ನ ಓಪನ್ ಮಾಡ್ಕೊಂಡು ಅಲ್ಲೇ ನಿಮಗೆ ಕ್ರಿಯೇಟ್ ಮಾಡಿಕೊಡುತ್ತೆ. ನೀವು ಎಡಿಟಿಂಗ್ ಮಾಡೋದು ಏನು ಅವಶ್ಯಕತೆ ಇಲ್ಲ. ಅಲ್ಲಿ ಹೋಗ್ಬಿಟ್ಟು ನಾವು ಫೋಟೋ ಆ್ಯಡ್ ಮಾಡಿದರೆ ಸಾಕು, ವಿಡಿಯೋ ರೆಡಿಯಾಗಿ ಕೊಡುತ್ತೆ. ಏನಂತಂದರೆ ಒಂದು ಸ್ವಲ್ಪ ನೀವು ಅಡ್ವರ್ಟೈಸು ಇರುತ್ತೆ, ಅಡ್ವರ್ಟೈಸ್ ಒಂದು ಸ್ವಲ್ಪ ನೋಡಬೇಕಾಗುತ್ತೆ ಇದರಲ್ಲಿ, ಅಷ್ಟೇ, ಮತ್ತೇನಿಲ್ಲ. ಈ ವಿಡಿಯೋಗೆ ನೀವು ಕಮೆಂಟ್ ಮಾಡಿದರೆ ಅಲೈಟ್ ಮೋಷನ್ನಲ್ಲಿ ಮತ್ತೆ ಏನಾದರೂ ಬೇರೆ ಆ್ಯಪಲ್ಲಿ ಎಡಿಟಿಂಗ್ ಮಾಡೋದು ತಿಳಿಸ್ಕೊಡಿ ಅಂತ ಈ ವಿಡಿಯೋಗೆ ಕಮೆಂಟ್ ಮಾಡಿದರೆ ನಿಮ್ಮ ಕಮೆಂಟ್ ಮುಖಾಂತರ ಈ ವಿಡಿಯೋ ಎಡಿಟಿಂಗ್ ನೀವೇ ಓನಾಗಿ ಎಡಿಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ, ಜಾಸ್ತಿ ಹೇಳೋದು ಬೇಡ, ಈ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ, ಆಲ್ ಆನ್ ಆಪ್ಷನ್ಸ್ ಮೇಲೆ ಎನೇಬಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ವಿಡಿಯೋ ಕೊನೆವರೆಗೂ ನೋಡಿ. ನಿಮಗೆ ಶೇರ್ ಮಾಡಿರೋದು ತೊಂದರೆ ಇಲ್ಲ, ವಿಡಿಯೋ ಕೊನೆವರೆಗೂ ನೋಡಿ. ಈ ತರ ಆ್ಯಪ್ ಓಪನ್ ಮಾಡ್ಕೊಂಡು ಸ್ಕ್ರಾಲ್ ಅಪ್ ಮಾಡ್ಕೊಂಡು ಬಂದ್ರೆ ಈ ತರ ಒಂದು ವಿಡಿಯೋ ಇದೆ. ನೋಡಿ ಈ ತರ ವಿಡಿಯೋ ಬರುತ್ತೆ, ನೋಡಿ ಈ ತರ ವಿಡಿಯೋ ಬರುತ್ತೆ. ಇವಾಗ ನೀವು ಕ್ರಿಯೇಟ್ ಮಾಡ್ಕೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನಾನು. ಇಲ್ಲಿ ಮೇಕ್ ವಿಡಿಯೋ ಅಂತಿದೆ ನೋಡಿ, ಮೇಕ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ಅಡ್ವರ್ಟೈಸ್ ಬರುತ್ತೆ. ನಾನು ಅಡ್ವರ್ಟೈಸ್ನ 30 ಸೆಕೆಂಡ್ ವರೆಗೂ ನೀವು ಅಡ್ವರ್ಟೈಸ್ನ ಕಂಪ್ಲೀಟ್ ಮಾಡಿ. ನಾನು ಅಡ್ವರ್ಟೈಸ್ನ ಹೈಡ್ ಮಾಡ್ತೀನಿ ನಿಮಗೆ, ಮತ್ತೆ ಏನಂತಂದ್ರೆ ಸ್ಟಾಪ್ ಮಾಡ್ತೀನಿ. ಅಡ್ವರ್ಟೈಸ್ ಮುಗಿದ ಮೇಲೆ ನಿಮಗೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನೋಡ್ತಾ ಇದೀರಲ್ಲ, ಮೇಕ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ವಾಚ್ ಅಡ್ವರ್ಟೈಸ್ ಅಂತಿದೆ. ವಾಚ್ ಅಡ್ವರ್ಟೈಸ್ನ ನೀವು ವಾಚ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಲ್ಲ, ನೋಡಿ ಈ ತರ ಅಡ್ವರ್ಟೈಸು ಫುಲ್ ಕಂಪ್ಲೀಟ್ ಆದ್ಮೇಲೆ ಇಲ್ಲಿ ಇಂಟು ಮಾರ್ಕ್ ಇದೆ ನೋಡಿ, ಆ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ತರ ನಿಮ್ಗೆ ಅನ್ಲಾಕ್ ಆಗುತ್ತೆ, ಫೀಚರು ಅನ್ಲಾಕ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಫೋಟೋನ ನಾನು ಆ್ಯಡ್ ಮಾಡಿ ತೋರಿಸ್ತೀನಿ. ನನ್ನ ಫೋಟೋನೇ ಆ್ಯಡ್ ಮಾಡಿ ತೋರಿಸ್ತೀನಿ, ನಿಮಗೆ ಏನು ತೊಂದರೆ ಇಲ್ಲ. ಈ ಥರ ಫೋಟೋನ ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ನಿಮಗೆ ಎಷ್ಟು ಬೇಕು ಅಷ್ಟನ್ನ ನೋಡಿ ಜೂಮ್ ಔಟ್ ಮಾಡ್ಕೊಂಡು ಕರೆಕ್ಟ್ನ ಫೋಟೋನ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಸೆಲೆಕ್ಟ್ ಮಾಡ್ಕೊಂಡು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಫೋಟೋ ಆ್ಯಡ್ ಆಗುತ್ತೆ, ಮೊದಲ ಫೋಟೋ. ಮತ್ತೆ ಬಂದ್ಬಿಟ್ಟು ಸೆಕೆಂಡ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಬ್ಯಾಕ್ಗ್ರೌಂಡು ತಾನಾಗೆ ರಿಮೂವ್ ಆಗುತ್ತೆ. ಬ್ಯಾಕ್ಗ್ರೌಂಡ್ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ ಆಗಿ ರಿಮೂವ್ ಮಾಡಿ ಕೊಡುತ್ತದೆ ಆ್ಯಪ್. ನೋಡಿ ಟಿಕ್ ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಥರ್ಡ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಫೋಟೋ ಎಷ್ಟು ಇದ್ರವರೆಗೂ ಬೇಕು ನಮಗೆ ಆ ಥರ ಫೋಟೋನ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಯಾವುದು ಫೋಟೋನ ನೀವು ಯಾವುದಾದ್ರೂ ಒಂದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಇನ್ನೊಂದು ನನ್ನ ಫೋಟೋನೇ ಸೆಲೆಕ್ಟ್ ಮಾಡಿ ತೋರಿಸ್ತೇನೆ ನಿಮಗೆ. ನೋಡಿ ಈ ತರ ಫೋಟೋನ ಇದೆ, ನನ್ನ ಫೋಟೋನ ಆ್ಯಡ್ ಮಾಡಿ ತೋರಿಸ್ತಾ ಇದೆ ನಿಮಗೆ. ಬೇಜಾರು ಮಾಡ್ಕೊಬಿಡಿ. ನೋಡ್ತಾ ಇದ್ದೀರಲ್ಲ, ಫೋಟೋನ ಆ್ಯಡ್ ಮಾಡಿದೆ. ಇಲ್ಲಿ ಒಂದು ಸ್ವಲ್ಪ ಗರ್ಲ್ಸ್ ಫೋಟೋಸ್ಗಳು ಇರ್ತವೆ, ಗರ್ಲ್ಸ್ ಫೋಟೋಸ್ ನೀವು ಚೇಂಜ್ ಮಾಡ್ಕೋಬಹುದು. ನಾನು ಒಂದೇ ಒಂದು ಫೋಟೋನ ಚೇಂಜ್ ಮಾಡಿ ನಿಮಗೆ ತೋರಿಸ್ತೀನಿ, ವೆಯ್ಟ್ ಮಾಡಿ. ನೋಡಿ ಗರ್ಲ್ಸ್ ಫೋಟೋದ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ನೋಡಿ ಈ ಹುಡುಗಿದು ಒಂದು ಫೋಟೋನ ಇಕ್ಕಿರ್ತೀನಿ, ಗರ್ಲ್ಸ್ದು. ನೋಡಿ ಈ ಥರ ಇಟ್ಟು ರೈಟ್ ಮ್ಯಾಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮಗೆ ಯಾವ ಥರ ಹುಡುಗಿಯರ ಫೋಟೋ ಇಡ್ತೀರೋ ಆ ಫೋಟೋನ ನೀವು ಹಾಕೋಬೋದು.
ಮತ್ತೆ ಹೀರೋ ಹೀರೋಯಿನರ್ದು ಯಾರ್ದಾದ್ರೂ ಹಾಕೋತಿದ್ರೆ ಅಂದ್ರೆ ಹಾಕೋಬಹುದು, ಏನು ತೊಂದರೆ ಇಲ್ಲ. ನೋಡ್ತಾ ಇದ್ದೀರಲ್ಲ, ಇದೊಂದು ಫೋಟೋನ ನಾನು ಆ್ಯಡ್ ಮಾಡ್ತೀನಿ. ಕ್ಲಿಕ್ ಮಾಡಿ ನೋಡ್ತೀನಿ. ನೋಡಿ ಇವಾಗ ನೋಡಿ ಫೋಟೋ ಆ್ಯಡ್ ಆಗುತ್ತೆ. ಆಲ್ಮೋಸ್ಟ್ ಫೋಟೋಸ್ಗಳು ಎಲ್ಲ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನೀವು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ಡನ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ವಿಡಿಯೋ ರೆಡಿ ಆಗುತ್ತೆ. ನೀವೊಂದ್ಸರಿ ಪ್ಲೇ ಮಾಡಿ ನೋಡ್ಬೋದು. ವೆಯ್ಟ್ ಮಾಡಿ, ಬರುತ್ತೆ ವಿಡಿಯೋ. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಒಂದು ಸ್ವಲ್ಪ ನೆಟ್ವರ್ಕ್ ಸಮಸ್ಯೆ ಇದೆ, ಹಂಗಾಗಿ ಇದು ವಿಡಿಯೋ ಫುಲ್ ಎಡಿಟಿಂಗ್ ಮಾಡೋದು ನಿಮಗೆ ತಿಳಿಸ್ಕೊಡೋಕ್ಕಾಗಿಲ್ಲ. ಆಗಿಲ್ಲ ಅಂದ್ರೂ ನಿಮಗೆ ಆಲ್ಮೋಸ್ಟ್ ಒಂದು ಸ್ವಲ್ಪ ಹೇಳ್ಕೊಟ್ಟಿದ್ದೀನಿ ಅಲ್ವಾ, ಅದರ ಥರನೇ ನೀವು ಫೋಟೋನ ಎಕ್ಸ್ಪೋರ್ಟ್ ಫೋಟೋನ ಅಲ್ಲಿ ಫೋಟೋ ಎಲ್ಲ ಅಟ್ಯಾಚ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಮ್ಯಾಗ ಕೆಳಗಡೆ ಎಕ್ಸ್ಪೋರ್ಟ್ ಅಂತ ಇರುತ್ತೆ, ವಿಡಿಯೋ ಎಕ್ಸ್ಪೋರ್ಟ್ ಅಂತ ಕೊಟ್ಬಿಡಿ. ವಿಡಿಯೋ ಎಕ್ಸ್ಪೋರ್ಟ್ ಕೊಟ್ಮೇಲೆ ಒಂದು ಅಡ್ವರ್ಟೈಸ್ ಬರುತ್ತೆ. ಅಡ್ವರ್ಟೈಸ್ ಕಂಟಿನ್ಯೂಸ್ ಆಗಿ ನೋಡಿ. ಅಡ್ವರ್ಟೈಸ್ ನೋಡಿದ ಮೇಲೆ ಅಲ್ಲಿ ಇಂಟು ಮಾರ್ಕ್ ಬರುತ್ತೆ. ಇಂಟು ಮಾರ್ಕ್ ಬಂದ್ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ವಿಡಿಯೋ ನಿಮಗೆ ಸೇವ್ ಆಗುತ್ತೆ ಗ್ಯಾಲರಿ ಬಂದ್ಬಿಟ್ಟು. ಇಷ್ಟೇ ಫ್ರೆಂಡ್ಸ್, ವಿಡಿಯೋ ನಿಮಗೆ ಎಕ್ಸ್ಪೋರ್ಟ್ ಫುಲ್ ಆಗಿ ತೋರ್ಸೋಕೆ ಒಂದು ಸ್ವಲ್ಪ ನೆಟ್ವರ್ಕ್ ಸಮಸ್ಯೆ ಇದೆ ನಂದು, ಹಂಗಾಗಿ ತೋರ್ಸೋಕ್ಕಾಗಿಲ್ಲ, ಸಾರಿ. ಮತ್ತೆ ನೆಕ್ಸ್ಟ್ ಟೈಮು ಈ ಥರ ಆಗದೆ ಇರೋಂಗೆ ವಿಡಿಯೋನ ಮಾಡ್ತೀನಿ. ಮತ್ತೆ ಇದಕ್ಕೆ ಎಕ್ಸ್ಪೋರ್ಟ್ ಮಾಡೋದು ಮತ್ತೆ ಇನ್ನೊಂದು ಸ್ವಲ್ಪ ಟೈಮ್ ತಗೊಳುತ್ತೆ ಅನ್ಕೋತೀನಿ. ನೆಟ್ವರ್ಕ್ ಸಮಸ್ಯೆ ಇದೆ. ನೆಟ್ವರ್ಕ್ ಬಂತು ಅಂತಂದ್ರೆ ನಾನು ಇನ್ನೊಂದು ವಿಡಿಯೋದಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ, ಅದಕ್ಕೆ ಎಕ್ಸ್ಪೋರ್ಟ್ ಯಾವ ಥರ ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಮತ್ತೆ ಒನ್ನು ಕ್ರಿಯೇಷನ್ 784 ಅಂತ ಇದರಲ್ಲಿ ಡೆಮೋ ವಿಡಿಯೋ ಇರುತ್ತೆ. ಇನ್ಸ್ಟಾಗ್ರಾಮ್ ID ಇದು ಒನ್ನು ಕ್ರಿಯೇಷನ್ 784 ಅಂತ. ಆ ಇನ್ಸ್ಟಾಗ್ರಾಮಿಗೆ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗ್ಬಿಟ್ಟು ಜಾಯ್ನ್ ಆಗಿಬಿಟ್ಟು ಸಪೋರ್ಟ್ ಮಾಡಿ. ಮತ್ತೆ ಅಲ್ಲಿ ಡೆಮೋ ವಿಡಿಯೋಗಳು ಇರ್ತವೆ, ಇಲ್ಲಿ ಎಡಿಟಿಂಗ್ ವಿಡಿಯೋಗಳು ಇರ್ತವೆ, ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ಸಿಗೋಣ ಮತ್ತೆ ಮುಂದಿನ ವಿಡಿಯೋದೆ. ಅಲ್ಲಿವರೆಗೂ ನಮಸ್ಕಾರ.